ಎಲ್ಲರಿಗೂ ನಮಸ್ಕಾರ. ಹಿರಿಯರಿಂದ ತಿಳಿದಿರುವಂಥ ಕೆಲವೊಂದು ಅಡುಗೆ ಮನೆಯ ಟಿಪ್ಸ್ಗಳನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಇಡ್ಲಿ ಪಾತ್ರೆ ಅಥವಾ ಮೋಮೋಸ್ ಕಡುಬು ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಲಿಂಬೆಹಣ್ಣು ಅಥವಾ ಹುಣಸೆಹಣ್ಣು ಹಾಕಿ ನೀರು ಬೇಯಿಸುವುದರಿಂದ ಪಾತ್ರೆ ಕಪ್ಪಾಗುವುದಿಲ್ಲ ಮತ್ತು ಶಿಲ್ಟ್ ಕಟ್ಟುವುದಿಲ್ಲ. ತೆಂಗಿನಕಾಯಿಗಳನ್ನು ನೇರವಾಗಿ ಜುಟ್ಟು ಮೇಲೆ ಮಾಡಿ ಇಡುವುದರಿಂದ ತೆಂಗಿನಕಾಯಿ ಬೇಗ ಕೆಡುವುದಿಲ್ಲ. ಅಜೀರ್ಣತೆಯನ್ನು ದೂರ ಮಾಡಲು ಒಣಶುಂಠಿಯನ್ನು ಪ್ರತಿನಿತ್ಯದ ಅಡಿಗೆಯಲ್ಲಿ ಹೀಗೂ ಕೂಡ ಬಳಸಬಹುದು. ಒಣಶುಂಠಿಯನ್ನು ಕುಟ್ಟಿ ಪುಡಿ ಮಾಡಿಕೊಳ್ಳಿ. ಅದೇ ಪ್ರಮಾಣದಲ್ಲಿ ಏಲಕ್ಕಿಯನ್ನು ಹುರಿದುಕೊಳ್ಳಿ. ಏಲಕ್ಕಿ ಸ್ವಲ್ಪ ಆರಿದ ನಂತರ ಮಿಕ್ಸಿ ಜಾರಿಗೆ ಶುಂಠಿಯೊಟ್ಟಿಗೆ ಏಲಕ್ಕಿನ ಹಾಕಿ ಪುಡಿ ಮಾಡಿಕೊಳ್ಳಿ. ಪುಡಿ ಆದ ಮೇಲೆ ಸ್ವಲ್ಪ ಆರಿದ ಮೇಲೆ ಅದನ್ನು ಒಂದು ಜಾರಲ್ಲಿ ಹಾಕಿಟ್ಟಿಡಿ. ಬೇಕಾದಾಗ ಟೀ ಮತ್ತು ಸ್ವೀಟ್ ಅಡುಗೆಗಳಿಗೂ ಕೂಡ ಸುಲಭವಾಗಿ ಉಪಯೋಗಿಸಬಹುದಾಗಿದೆ. ಪ್ರೋಟೀನ್ ಜಾಸ್ತಿ ಇರುವಂಥ ಸೋಯಾಬೀನ್ ಕಾಳುಗಳನ್ನು ಪ್ರತಿನಿತ್ಯ ಕೂಡ ಬಳಸಬಹುದು. ಹಿಟ್ಟು ಮಾಡಿಸುವ ಮೊದಲು ಗೋಧಿ, ಜೋಳ ಅಥವಾ ರಾಗಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸಿ ಮಾಡಿಸಿ ಉಪಯೋಗಿಸಿಕೊಳ್ಳಿ. ಸೋಯಾಬೀನ್ ಕಾಳುಗಳನ್ನು ಬೇಳೆಯಲ್ಲಿ ನೆನೆಸಿ ದೋಸೆ ಮತ್ತು ಇಡ್ಲಿಗೂ ಕೂಡ ಉಪಯೋಗಿಸಿಕೊಳ್ಳಬಹುದು. ಹಣ್ಣುಗಳಿಗೆ ನೊಣ ಅಥವಾ ನರ್ಜುಗಳ ಕಾಟ ತಡೆಯಲು ಈ ಥರ ಬಟ್ಟೆಯನ್ನು ಉಪಯೋಗಿಸಿಕೊಳ್ಳಿ. ಹಣ್ಣು ಬೇಗ ಕೆಡುವುದಿಲ್ಲ, ಗಾಳಿ ಆಡುತ್ತಾ ಇರುತ್ತದೆ. ಇದೇ ಥರ ಬಿಸಿಲಿನಲ್ಲಿ ಒಣಗಲು ಇಡುವ ಆಹಾರ ಪದಾರ್ಥಗಳಿಗೆ ಕವರ್ ಮಾಡಿ ಇಡುವುದರಿಂದ ಧೂಳಿನಿಂದ ಆಹಾರವನ್ನು ರಕ್ಷಿಸಬಹುದು. ವಿಡಿಯೋ ಎಲ್ರಿಗೂ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ.